ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳ ಈಡೇರಿಕೆಗೆ ನಾಳೆ ಮುಷ್ಕರ ನಿಗದಿಯಾಗಿರೋದು. ಆದರೆ ಅದಕ್ಕೂ ಮುಂಚಿತವಾಗಿ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಸಿಎಂ ಸಭೆ ವಿಫಲವಾದ್ರೆ ಏನ್ ಮಾಡುತ್ತೆ ಸರ್ಕಾರ? ಲಿಖಿತ ರೂಪದ ಭರವಸೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನಾಳೆ ಸಾರಿಗೆ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಲಕ್ಷ ಸಂಖ್ಯೆಯಲ್ಲಿ ನೌಕರರು ರಸ್ತೆಗಿಳಿಯಲಿದ್ದಾರೆ. ನಾಳೆ ಬಸ್ ಬಂದ್ ಆದ್ರೆ ಪರ್ಯಾಯ ವ್ಯವಸ್ಥೆ ಏನು? ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಸರ್ಕಾರ ಪ್ಲಾನ್ ಮಾಡಬೇಕಾಗಿದೆ. ರಾಜ್ಯಾದ್ಯಂತ 10,000 ಖಾಸಗಿ ಬಸ್ ಸಂಚಾರ ವ್ಯವಸ್ಥೆ ಆಗಿದೆ. ಎರಡೂ ತರದಲ್ಲೂ ಕೂಡ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಒಂದು, ನಾಳೆ ಮುಷ್ಕರ ನಡೆಯದ ಹಾಗೆ. ಆದ್ರೆ ಸಾರಿಗೆ ನೌಕರರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನ ಮುಂದೆ ಇಟ್ಟು ಈಡೇರಲೇಬೇಕು ಅಂತ. ಈ ಬಾರಿ ಮಾತಿನ ಭರವಸೆ ಬೇಡ, ಲಿಖಿತ ರೂಪದಲ್ಲೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಇವತ್ತಿನ ಮೀಟಿಂಗ್ ಸಕ್ಸಸ್ ಆಗಿಲ್ಲ ಅಂತ ಅಂದ್ರೆ ನಾಳೆ ಸಾರಿಗೆ ನೌಕರರು ಮುಷ್ಕರ ನಡೆಸೋದು ಪಕ್ಕ. ಲಕ್ಷ ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ರಸ್ತೆಗಿಳಿಯಲಿದ್ದಾರೆ. ಆದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡ್ತಾ ಇದೆ ಸರ್ಕಾರ. ಖಾಸಗಿ ವಾಹನದ ಮೂಲಕ ಸೇವೆ ಒದಗಿಸೋದಕ್ಕೆ ಪ್ಲಾನ್ ಆಗಿದೆ. ನಾಳಿನ ಮುಷ್ಕರ, ಆ ಮುಷ್ಕರ ಒಂದ್ ವೇಳೆ ನಡೆದ್ರೆ ಜನಸಾಮಾನ್ಯರ ಮೇಲೆ ಆಗುವಂತಹ ಪರಿಣಾಮಗಳು, ಇದೆರಡರ ಬಗ್ಗೆಯೂ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಯೋಚಿಸ್ತಾ ಇದೆ. ಸಿಎಂ ನೇತೃತ್ವದ ಸಭೆ ಏನಾಗುತ್ತೆ, ಅದರ ಜೊತೆಗೆ ಒಂದ್ ವೇಳೆ ನಾಳೆ ಮುಷ್ಕರ ನಡೆದ್ರೆ ಜನಸಾಮಾನ್ಯರು ತೊಂದರೆ ಅನುಭವಿಸಬೇಕಾಗತ್ತೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ವಸ್ತಿಕ್ ಇದ್ದಾರೆ ಸಂಪರ್ಕದಲ್ಲಿ. ಸ್ವಸ್ತಿಕ್, ಇವತ್ತು ಸಿಎಂ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದ್ ವೇಳೆ ಸಭೆ ಸಕ್ಸಸ್ ಆಗಿಲ್ಲ ಅಂದ್ರೆ ನಾಳೆ ನಡೆಯುವಂತಹ ಮುಷ್ಕರ ಜನರಿಗೆ ತೊಂದರೆ ಆಗದೆ ಇರೋ ರೀತಿ ಸರ್ಕಾರ ಪ್ಲಾನ್ ಮಾಡಬೇಕಾಗತ್ತೆ. ಸೊ ಈ ಎರಡು ಆಂಗಲ್ ನಲ್ಲೂ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಜನಗಳಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಸಾರಿಗೆ ವ್ಯವಸ್ಥೆ. ಸಾಕಷ್ಟು ಜನ ಬೆಳಗ್ಗೆ ಎದ್ರೆ ಈ ಸಾರಿಗೆ ಬಸ್ಸುಗಳನ್ನು ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಒಂದು ವೇಳೆ ಈ ಒಂದು ಸಾರಿಗೆ ವ್ಯವಸ್ಥೆಗಳು, ಬಸ್ಗಳು ಏನಾದರೂ ಮುಷ್ಕರಕ್ಕೆ ನಾಳೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೆದು ಅದೆಲ್ಲಾದರೂ ವಿಫಲ ಆಯಿತು ಅಂತ ಹೇಳಿದ್ರೆ ಶ್ವೇತಾ, ನಾಳೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಕೆಲಸವನ್ನು ನಿಲ್ಲಿಸ್ತಾರೆ. ಸುಮಾರು 1.5 ಲಕ್ಷದಷ್ಟು ಎಂಪ್ಲಾಯೀಸ್ಗಳು ಕೆಲಸವನ್ನು ನಿಲ್ಲಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಈ ಹಿನ್ನೆಲೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಖಾಸಗಿ ಸಾರಿಗೆ ಸಂಸ್ಥೆಗಳ ಜೊತೆಗೆ ಕೂಡ ಮಾತನಾಡಿದೆ. ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಗೆ ಈಗಾಗಲೇ ಮಾತನಾಡಿ ಅವ್ರದ್ದು ಒಂದಿಷ್ಟು ಬೇಡಿಕೆ ಇದೆ, ನಮ್ಮದು ಒಂದಿಷ್ಟು ಬೇಡಿಕೆ ಇದೆ, ಅದನ್ನು ಈಡೇರಿಸಿದ್ರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಇದಕ್ಕೆ ಪರ್ಯಾಯವಾಗಿ ಸಾರಿಗೆ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕಾರ್ಮಿಕ ಇಲಾಖೆಯೊಂದಿಗೆ ಈ ಮನವೊಲಿಸುವಂಥ ಒಂದು ಪ್ರಯತ್ನ ಒಂದು ಹಂತದ 2 ಹಂತದಲ್ಲಿ ನಡೆದಿತ್ತು. 2 ಹಂತದಲ್ಲೂ ಕೂಡ ಕಾರ್ಮಿಕ ಇಲಾಖೆಯೊಂದಿಗೆ ನಡೆದಂತಹ ಮಾತುಕತೆ ವಿಫಲ ಆಗಿದೆ. ಕಾರ್ಮಿಕ ಸಚಿವರು ಕೂಡ ಉಸ್ತುವಾರಿಯಲ್ಲೇ ನಡೆದಂತಹ ಮೀಟಿಂಗ್ ಅದು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ಇಲಾಖೆಯಿಂದ ಯಾರೆಲ್ಲ ಜಾಸ್ತಿ ಡಿಪೆಂಡ್ ಆಗುವಂಥದ್ದು, ಈ ಬಸ್ಸಿಗೆ ಡಿಪೆಂಡ್ ಆಗಿರುವಂಥವ್ರು IT ಎಂಪ್ಲಾಯೀಸು, ಜೊತೆಗೆ ಸಾಕಷ್ಟು ಎಂಪ್ಲಾಯೀಸ್ಗಳು ಬೇರೆ ಬೇರೆ ಸರ್ಕಾರಿ ಉದ್ಯೋಗಗಳಲ್ಲಿರ್ಬೋದು, ಎಲ್ಲರೂ ಕೂಡ ಸಾರಿಗೆ ಬಸ್ಸುಗಳನ್ನು ಉಪಯೋಗಿಸ್ತಾರೆ. ಈ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮನ್ನು 5ನೇ ತಾರೀಕಿಂದ ನಾಳೆಯಿಂದ ವರ್ಕ್ ಫ್ರಮ್ ಹೋಮನ್ನು ಕೊಡೋದಕ್ಕೆ ಕೂಡ ಈಗಾಗಲೇ ಸಾರಿಗೆ ಈ ಕಾರ್ಮಿಕ ಇಲಾಖೆಯ ಮುಖಾಂತರವಾಗಿ IT ಕಂಪನಿಗಳ ಗೆ ಮನವಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಪ್ರತಿ ಸಲವೂ ಈ ಥರದ ಸಾರಿಗೆ ಸಂಸ್ಥೆಗಳು ತಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊರಟಾದ ಸಂದರ್ಭದಲ್ಲಿ ಎಸ್ಮಾವನ್ನು ಜಾರಿ ಮಾಡುತ್ತದೆ. ಎಸ್ಮಾ ಜಾರಿ ಮಾಡಿದ ನಂತರ ಯಾರೂ ಕೂಡ ಪ್ರತಿಭಟನೆಯನ್ನು ಮಾಡುವಂತಿಲ್ಲ, ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆದರೆ ಈ ಸಲ ನಾವು ಎಸ್ಮಾಕ್ಕೆ ಬಗ್ಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ಸಂಘಟನೆಗಳು ಪಟ್ಟು ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಈ ಎಸ್ಮಾ ಪ್ರಯೋಗ ವಿಫಲ ಆಗುತ್ತೆ. ಆದರೆ ಎಸ್ಮಾ ಅನ್ನುವಂಥದ್ದನ್ನು ಜಾರಿಗೊಳಿಸುತ್ತೆ. ಜೊತೆಗೆ ಕರ್ತವ್ಯಕ್ಕೆ ಯಾರೆಲ್ಲ ಎಸ್ಮಾ ಜಾರಿಯಾದ ನಂತರವೂ ಕೂಡ ಭಾಗಿಯಾಗೋದಿಲ್ವೋ ಅವರ ವಿರುದ್ಧ ಸರ್ಕಾರ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಆದರೆ ಇದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ಈ ಎಲ್ಲ ಎಂಪ್ಲಾಯೀಸ್ಗಳನ್ನು ಈಗಾಗಲೇ ಮನವೊಲಿಸುವಂಥ ಕೆಲಸ ಮಾಡುವಂಥದ್ದು ಬೆಟರ್. ಹಾಗಾಗಿ ಕಳೆದ ಡಿಸೆಂಬರ್ನಲ್ಲಿ ಈ ಥರದ ಮುಷ್ಕರಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಹೋಗಿ ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಂತಹ ನಾಯಕರಾಗಿರುವಂಥ ಅನಂತ್ ಸುಬ್ರಾವ್ ಅವರನ್ನ ಮೀಟ್ ಆಗಿದ್ರು.
ಜೊತೆಗೆ ಆ ಮುಷ್ಕರವನ್ನು ಹಿಂಪಡೆಯುವುದಕ್ಕೆ ಅವತ್ತಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸಹಕಾರ ಕೂಡ ಆಗಿತ್ತು. ಆದರೆ ಈ ಸಲ ಪಟ್ಟು ಹಿಡಿದುಕೊಳ್ತಿರುವಂಥ ನಮಗೆ ಬಾಯಿ ಮಾತಿನಲ್ಲಿ ಯಾವುದೇ ರೀತಿಯಾದಂಥ ಈ ಥರದ ಒಂದಿಷ್ಟು ಸಬೂಬು ಹೇಳುವಂಥ ಕೆಲಸ ಬೇಡ, ನಮಗೆ ಲಿಖಿತ ರೂಪದ ಭರವಸೆ ಬೇಕು ಅಂತ. ಆದರೆ ಲಿಖಿತ ರೂಪದ ಭರವಸೆ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರ ಈ ಹಿಂದೆ 38 ತಿಂಗಳ ಅರಿಯರ್ಸನ್ನು ಬಾಕಿ ಉಳಿಸಿದೆ. ಜೊತೆಗೆ 2024ರಲ್ಲೂ ಕೂಡ ಹೈಕ್ ಮಾಡಿಲ್ಲ. 1996ರ ಒಂದು ಒಪ್ಪಂದದ ಪ್ರಕಾರ ಪ್ರತಿ ವರ್ಷ 4 ವರ್ಷಗಳಿಗೊಮ್ಮೆ ಅವರ ಸಂಬಳವನ್ನು ಹೈಕ್ ಮಾಡಬೇಕು. ಆದರೆ 25% ಹೈಕ್ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅದೊಂದಿಷ್ಟು ಆರ್ಥಿಕ ಹೊರೆಯೂ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮಹತ್ವದಾಗಿದೆ. ಜೊತೆಗೆ CM ಇರ್ತಾರೆ, ಸಾರಿಗೆ ಸಚಿವರು ಇರ್ತಾರೆ, ಜೊತೆಗೆ ಎಲ್ಲ ಸಾರಿಗೆ ಸಂಸ್ಥೆಗಳ MD ಕೂಡ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನುವುದರ ಮೇಲೆ ನಿಂತಿದೆ. ಒಂದು ವೇಳೆ ಈ ಸಭೆಯಲ್ಲಿ ಸಭೆ ವಿಫಲ ಆಯಿತು, ನಾಳೆ ಮುಷ್ಕರ ಆಗತ್ತೆ ಅಂತ ಹೇಳಿ ಆದರೆ ಸಾಕಷ್ಟು ಬೀದಿಗಿಳಿದು ಹೋರಾಟ ಮಾಡದಿದ್ರು ಕೂಡ ಅವ್ರು ಯಾರು ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಜನಸಾಮಾನ್ಯರಿಗೆ ಇದು ತೊಂದರೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಶ್ವೇತಾ, ಥ್ಯಾಂಕ್ ಯು ಸ್ವಸ್ತಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.